ದೇವರಾಜೇಗೌಡ ಹಾಗೂ ಎಲ್.ಆರ್. ಶಿವರಾಮೇಗೌಡ ಅವರದ್ದು ಅಂತ ಹೇಳಲಾಗ್ತಾ ಇರುವಂತಹ ಆಡಿಯೋ ಒಂದು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹಲ್ಚಲ್ ಎಬ್ಬಿಸ್ತಾ ಇದೆ. ಇನ್ನು ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ವಿಡಿಯೋ ವೈರಲ್ ನಲ್ಲಿ ಕುಮಾರಸ್ವಾಮಿ ಅವರನ್ನ ಸಿಕ್ಕಿಸುವಂತಹ ಯತ್ನ ನಡೆದಿತ್ತ ಅಂತ ಈ ಆಡಿಯೋ ಕೇಳಿಸ್ಕೊಂಡವರಿಗೆ ಎಲ್ರಿಗೂ ಕೂಡ ಅನ್ಸುತ್ತೆ. ದೇವೇಗೌಡ ಮತ್ತು ಅವರ ಮಕ್ಕಳು ಏನ್ ಕಡಿಮೆ ಅಂತ ತಿಳ್ಕೊಂಡಿದ್ಯಾ? ಇನ್ನು ದೇವೇಗೌಡ ಆತ್ಮಹತ್ಯೆ ಮಾಡಿಕೊಂಡಿಲ್ವಲ್ಲ ಅಂತ ಶಿವರಾಮೇಗೌಡ ಅದರಲ್ಲಿ ಮಾತಾಡ್ತಾರೆ. ಮಾಜಿ ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತಾಡಿದ ಶಿವರಾಮೇಗೌಡ, ಕುಮಾರಸ್ವಾಮಿ ಹೆಸರು ಹೇಳುವಂತೆಯೂ ಕೂಡ ಶಿವರಾಮೇಗೌಡರು ಅಲ್ಲಿ ಒತ್ತಡವನ್ನ ಮಾಡಿದ್ರ. ಹಾಗಾದ್ರೆ ದೇವರಾಜೇಗೌಡ ಮೇಲೆ ಒತ್ತಡ ಹೇರಿದ್ರ ಶಿವರಾಮೇಗೌಡ ಅನ್ನುವಂತ ಪ್ರಶ್ನೆ ಈ ಆಡಿಯೋದಿಂದ ಉದ್ಭವಿಸುತ್ತೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದೇವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಡಿಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಅದೇನು ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದೇವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನಾನು ಡಿಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಅದೇನು ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ. ರೈಟ್. ಇಂತಹ ಅನೇಕ ಆಡಿಯೋಗಳು ಕೂಡ ಲಭ್ಯವಾಗಿದ್ದು, ಆದ್ರೆ ಈ ಆಡಿಯೋದಲ್ಲಿ ಸಹಜವಾಗಿ ಅನ್ನಿಸುವಂತದ್ದು ಕುಮಾರಸ್ವಾಮಿ ಅವರನ್ನ ಸಿಗ್ಗಿಸುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆಯಾ ಅಂತ. ಇದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್. ಇನ್ ಕೇಸ್ ಈ ಆಡಿಯೋ ನಿಜಾನೇ ಆಗಿದ್ರೆ, ಗೆಸ್ಟ್ ಅಪಿಯರೆನ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದೆ ಅಷ್ಟೇ ಅಂತ ಹೇಳ್ದವ್ರೆ ಮೇನ್ ರೋಲ್ ಲೀಡ್ ಮಾಡ್ದಂಗಿದೆ ವಿಷ್ಣು. ಖಂಡಿತ ಸಭಾ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಮೊದಲನೇದಾಗಿ ಒಂದು ಕಡೆ ಆ ವಿಡಿಯೋ ವೈರಲ್ ಆಗಿದೆ. ವೈರಲ್ ಆದಂತಹ ಬಳಿಕ ಪ್ರಜ್ವಲ್ ರೇವಣ್ಣ ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ಒಂದು ಕಡೆ ಆ ಇನ್ವೆಸ್ಟಿಗೇಷನ್ ಒಂದು ಕಡೆ ನಡೀತಿದ್ರೆ, ಇನ್ನೊಂದು ಕಡೆ ಈ ವಿಡಿಯೋವನ್ನು ವೈರಲ್ ಮಾಡಿದ್ಯಾರು, ಇದರ ತನಿಖೆಯನ್ನು ಕೂಡ ಅಷ್ಟೇ ಜಾಗರೂಕವಾಗಿ ಮಾಡಬೇಕಾಗಿತ್ತು. ಕಾರಣ ಏನಂತಂದ್ರೆ, ಈ ವಿಡಿಯೋ ವೈರಲ್ ಮಾಡುವಂಥ ಸಂದರ್ಭದಲ್ಲಿ ಆ ಸಂತ್ರಸ್ತರ ಮುಖಗಳನ್ನು ಬ್ಲರ್ ಮಾಡ್ದಲೆ ಬಿಡುವ ಮೂಲಕ ಸುಮಾರು 15ಕ್ಕೂ ಹೆಚ್ಚು ಕುಟುಂಬಗಳಿಗೆ ಈಗ ಸಂಕಷ್ಟ ತಂದಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ವೈರಲ್ ಆಗಿರುವಂತಹ ವಿಡಿಯೋದಲ್ಲಿರುವಂತಹ ಫ್ಯಾಮಿಲಿಗಳು ಇವತ್ತು ದಿನ ನರಕ ನೋಡ್ತಾ ಇದೆ. ಅದರ ಇನ್ವೆಸ್ಟಿಗೇಷನ್ ಅಷ್ಟೇ ಸೀರಿಯಸ್ ಆಗಿ ಮಾಡುವಂಥ ಕೆಲಸವನ್ನು SIT ಮಾಡಬೇಕಿತ್ತು. ಆದರೆ ಆ ಇನ್ವೆಸ್ಟಿಗೇಷನ್ ಮಾಡ್ತಿರೋದ್ರ ಮೇಲೆ ಈಗ ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಡ್ತಿರುವಂಥದ್ದು. ಕಾರಣ ಅಂತಂದರೆ, ಈ ವಿಡಿಯೋದಲ್ಲಿ ವೈರಲ್ ಬಿಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಲೆಕ್ಟ್ ಮಾಡಿದ್ದಾರು ಕಾರ್ತಿಕ್. ಆತನು ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಆತನ ಮುಟ್ಟುವಂಥ ಕೆಲಸವನ್ನು SIT ಮಾಡಿಲ್ಲ. ಎರಡನೇದಾಗಿ ಇದೇ ವಿಡಿಯೋಗೆ ಸಂಬಂಧಪಟ್ಟಂತೆ ಅನೇಕ ಮಂದಿಯ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಅವರೆಲ್ಲರೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ರು. ಆ ಅರ್ಜಿ ಕೂಡ ಈಗಾಗಲೇ ವಜಾಗಿದೆ. ಆದರೆ ಅವ್ರು ಯಾರಿಗೂ ಕೂಡ ನೋಟಿಸ್ ಕೊಡೋದಾಗಲಿ, ಅವ್ರನ್ನ ವಶಕ್ಕೆ ಪಡೆಯೋದಾಗಲಿ, ಅವ್ರನ್ನ ವಿಚಾರಣೆ ನಡೆಸೋದಾಗಲಿ ಅದು ಯಾವುದನ್ನು ಕೂಡ SIT ಮಾಡ್ತಾ ಇಲ್ಲ. ಕೇವಲ
ಅದರ ಎರಡನೇ ಹಂತಕ್ಕೆ ಬರುವಂಥದ್ದು ಅಂದರೆ ಈಗ ಏನು ಪ್ರೀತಮ್ ಗೌಡ ಕೆಳಗಡೆ ಬರುವಂತಹ ಲಿಖಿತ್ ಗೌಡ ಅವರೆಲ್ಲ ಅಂತ ಅಂದರೆ ಆ ಟೀಮಲ್ಲಿ ಇದ್ದಂತಹ ಕೆಲವೊಂದಷ್ಟು ಮಂದಿಯನ್ನು ಮಾತ್ರ ಮುಟ್ತಿರುವಂಥ ಕೆಲಸ ಆಗ್ತಿದೆ. ಜೊತೆಗೆ ಇದೇ ಪ್ರಕರಣದಲ್ಲಿ ಈಗ ಏಟಾಗಿ ದೇವರಾಜೇಗೌಡನು ಕೂಡ ಮಾಡುವಂಥ ಕೆಲಸವನ್ನು SIT ಟೀಮ್ ಮಾಡಿದೆ. ಜೊತೆಗೆ ಆ ಪ್ರಕರಣದಲ್ಲಿ ಪುನಃ ನಿನ್ನೆ 3 ದಿನ ಅಗೇನ್ ಕಸ್ಟಡಿಗೆ ತೆಗೆದುಕೊಂಡು ಅವ್ರನ್ನ ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಿದೆ. ಬೆಂಗಳೂರಿನ CID ಕಚೇರಿಯಲ್ಲಿ ಈಗಾಗಲೇ ದೇವರಾಜೇಗೌಡರ ವಿಚಾರಣೆ ಕೂಡ ಕಂಟಿನ್ಯೂ ಆಗ್ತಿರುವಂಥದ್ದು. ಇದರ ನಡುವೆ ಈ ಒಂದು ಆಡಿಯೋದ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ವೈರಲ್ ಮಾಡೋರ ವಿರುದ್ಧ ಈ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡ್ತಾರೆ. ಇದರ ಜೊತೆಗೆ ಅನೇಕ ಮಂದಿಯ ಹೆಸರು ಕೇಳಿ ಬರ್ತಿರುವಂಥದ್ದು ಈ ಆಡಿಯೋಗಳು ವೈರಲ್ ಆಗ್ತಿದೆ. ಇದರ ಸತ್ಯಾಸತ್ಯತೆಯನ್ನು ತಿಳಿಯುವಂಥ ಕೆಲಸವನ್ನು ಯಾಕೆ SIT ಮಾಡ್ತಿಲ್ಲ, ಇದು ಅನೇಕ ಪ್ರಶ್ನೆ ಮೂಡ್ತಿರುವಂಥದ್ದು. ಇದರ ಜೊತೆಗೆ ಇವತ್ತು ವೈರಲ್ ಆಗಿರುವಂತಹ ವಿಡಿಯೋ ನೋಡ್ತಾ ಹೋದಂಥ ವೇಳೆಯಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿರುವಂಥದ್ದು ಈ ಆಡಿಯೋದಲ್ಲಿ ಸ್ಪಷ್ಟವಾಗುತ್ತೆ. ಇಡೀ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂತಂದರೆ ಅದರಲ್ಲಿ ನೀ ಕ್ಲಿಯರ್ ಆಗಿ ಹೇಳುವಂಥದ್ದು, ಡೈರೆಕ್ಟಾಗಿ ಫಸ್ಟ್ ಪಾಯಿಂಟ್ ಹೇಳುವಂಥದ್ದು ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳಿ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿಯೇ ಈ ವಿಡಿಯೋವನ್ನು ವೈರಲ್ ಮಾಡಿಸಿದ್ದು ಅಂತ ಹೇಳಿ, ಜೊತೆಗೆ ಅವರ ಮಗನಿಗೆ ಸಹಾಯ ಆಗುತ್ತೆ, ರಾಜಕೀಯವಾಗಿ ಹೆಲ್ಪ್ ಆಗುತ್ತೆ, ಅದೇ ಕಾರಣಕ್ಕೋಸ್ಕರ ವೈರಲ್ ಮಾಡಿದ್ದಾರೆ ಅಂತ ಹೇಳು ಅಂತೇಳಿ ದೇವರಾಜೇಗೌಡರಿಗೆ ಶಿವರಾಮೇಗೌಡರು ಇಲ್ಲಿ ಕ್ಲಿಯರಾಗಿ ಹೇಳಿರುವಂತಹ ಆಡಿಯೋ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಒಂದು ವೇಳೆ ನಿಜವೇ ಆದರೆ ಇದು ಬಹಳ ದೊಡ್ಡ ಡ್ಯಾಮೇಜ್ ಆಗುವಂಥದ್ದು. ಇದರ ಜೊತೆಗೆ ಇನ್ನೊಂದು ಅಂಶ ನೋಡೋದಾದ್ರೆ, ಇಷ್ಟೆಲ್ಲ ಆಗಿದೆ, ಇವ್ರ ಫ್ಯಾಮಿಲಿ ಏನು ಕಡಿಮೆ ಇಲ್ಲ, ಇಷ್ಟೆಲ್ಲ ಘಟನೆ ನಡೆದು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇನ್ನೂ ದೇವೇಗೌಡರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾರೆ. ಅಂದರೆ ಒಬ್ಬ ಮಾಜಿ ಪ್ರಧಾನಿ, ಅದರಲ್ಲೂ ಪ್ರಪ್ರಥಮವಾಗಿ ನಮ್ಮ ರಾಜ್ಯದಿಂದ ಆದಂತಹ ಮೊದಲ ಪ್ರಧಾನಿಗೆ ಈ ರೀತಿ ಹೇಳುವಂಥದ್ದು, ಅವರ ಸಾವನ್ನು ಬಯಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಇದು ಕೂಡ ಒಂದು ಕಡೆ ಪ್ರಶ್ನೆ ಆಗುವಂಥದ್ದು. ಇದರ ಜೊತೆಗೆ ಇನ್ನೂ ಪ್ರಮುಖವಾಗಿ ಮುಂದೆ ಹೋಗ್ತಾ ಹೋದಂಥ ಸಂದರ್ಭದಲ್ಲಿ ಈ ವಿಡಿಯೋಗಳೇನಿದೆ, ಇನ್ನು ಏನೆಲ್ಲ ನಿನ್ನ ಹತ್ರ ಸಾಕ್ಷಿಗಳಿದೆ ಅದಷ್ಟನ್ನು ತೆಗೆದುಕೊಂಡು ಕೊಡುವಂಥ ಕೆಲಸನ ಮಾಡು, ರಾಜ್ಯ ಸರ್ಕಾರ ಅವರ ಕುಟುಂಬವನ್ನು ಬಲಿ ಹಾಕೋದಕ್ಕೆ ರೆಡಿಯಾಗಿ ನಿಂತಿದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕ್ಲಿಯರಾಗಿ ಹೇಳುವಂಥದ್ದು ಅಂದರೆ ಎಲ್ಲರೂ ಶಿವರಾಮೇಗೌಡರು ಕೊಡುವಂತಹ ಸ್ಟೇಟ್ಮೆಂಟಲ್ಲಿ ತಾನು ಇವತ್ತು ಕೊಡುವಂಥ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನಾನು ಇದರಲ್ಲಿ ಬರೀ ಗೆಸ್ಟ್ ಅಪಿಯರೆನ್ಸ್ ಅಂತೇಳಿ, ಅಷ್ಟಕ್ಕೆ ಮಾತ್ರ ಇದು ಸೀಮಿತ ಆಗಿ ಕಂಡು ಬರ್ತಿಲ್ಲ. ಅನೇಕ ಅಂಶಗಳು ಇದರಲ್ಲಿ ಎಡೆ ಮಾಡ್ಕೊಡ್ತಿರುವಂಥದ್ದು. ಒಂದು ಕಡೆ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾರೆ, ಒಂದು ಕಡೆ ಮಾಜಿ CM HDK ಅನ್ನು ಟಾರ್ಗೆಟ್ ಮಾಡ್ತಾರೆ, ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರ ಸಾವನ್ನು ಬಯಸುವಂತಹ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಇಡೀ ಸರ್ಕಾರ ಅವರ ಕುಟುಂಬವನ್ನೇ ಇನ್ನು ಬಲಿ ಹಾಕೋದಕ್ಕೆ ರೆಡಿಯಾಗಿ ನಿಂತಿದೆ ಅನ್ನೋ ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಅದರ ಜೊತೆಗೆ ಈ ವಿಡಿಯೋ ವೈರಲ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಡಪೆ ಆದಂಥ ಉತ್ತರ ಕೊಡುವಂಥದ್ದು. ಅಂದರೆ ಈ ವಿಡಿಯೋ ವೈರಲ್ ಆದರೆ ತಪ್ಪೇನಿದೆ ಅನ್ನೋ ಪಾಯಿಂಟನ್ನು ಉಲ್ಲೇಖ ಮಾಡ್ತಾರೆ. ಹೋಗಲಿ ಬಿಡಿ, ಅದರಲ್ಲಿ ತಪ್ಪೇನಿದೆ ಅನ್ನೋ ಪಾಯಿಂಟನ್ನು ಹೇಳೋ ಮೂಲಕ ಅಷ್ಟು ಜನ ಮಹಿಳೆಯರದು ಮಾನ ಹರಾಜಾಕುವಂಥ ಕೆಲಸ ಆಗಿದೆಯಲ್ಲ, ಇದು ತಪ್ಪಲ್ವಾ? ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅವರು ಉತ್ತರ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಈ ವಿಡಿಯೋ ವೈರಲ್ ಆದಂಥ ಸಂಬಂಧಪಟ್ಟಂತೆ ಏನು ತಪ್ಪೇನಿದೆ, ಈಗಾಗಲೇ ಅಮಿತ್ ಶಾ ಅವರು ಚೆನ್ನೈಯಲ್ಲಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಹೆಣ್ಮಕ್ಳಿಗೆ ಸೇಫ್ ಅಲ್ಲ ಅಂತ ಅವ್ರು ಆಲ್ರೆಡಿ ಹೇಳಿದಾರಲ್ವಾ ಅಂತ ಹೇಳ್ತಾರೆ. ಅಂದರೆ ಇವರಿಗೆ ಬಡವರ ಮನೆಯ ಈ ರೀತಿಯಲ್ಲಿ ವೈರಲ್ ಆಗಿರುವಂತಹ ಸಂತ್ರಸ್ತರ ಮುಖ ಬ್ಲರ್ ಆಗದಲ್ಲೇ ಅವ್ರನ್ನ ಹೊರಗಡೆ ಬಿಟ್ಟು ಅವ್ರ ಮಾನ ಹರಾಜಾಕಿ ಅವ್ರ ಜೀವನವನ್ನು ನರಕ ತರುವಂಥ ಕೆಲಸವನ್ನು ಮಾಡಿದ್ರಲ್ಲ, ಇದು ಯಾವುದು ತಪ್ಪಲ್ಲ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೆಸುವಂಥ ಸಂದರ್ಭದಲ್ಲಿ ಅವ್ರ ಕುಟುಂಬವನ್ನೆಲ್ಲ ಒಂದು ಕಡೆ ಟಾರ್ಗೆಟ್ ಮಾಡಿದ್ದೀವಿ ಅನ್ನೋ ಒಂದು ಪಾಯಿಂಟನ್ನು ಬರ್ತಿದ್ದಲ್ಲ, ಇದು ನೋಡ್ತಿದ್ರೆ ಇದರಿಂದ ಬಹಳ ದೊಡ್ಡ ಷಡ್ಯಂತ್ರ ಬೆಳಗಿರುವಂಥ ಸಾಧ್ಯತೆ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಇನ್ವೆಸ್ಟಿಗೇಷನ್ ನಡೆಸ್ತಿರುವಂಥ ಕಡೆ ಒಂದು ಕಡೆ ಅನುಮಾನ ಮೂಡಿಸಿದ್ರೆ, ಇನ್ನೊಂದು ಕಡೆ ಈ ವೈರಲ್ ಹಿಂದೆ ಬಹಳ ದೊಡ್ಡ ಜಾಲವೇ ಇದ್ದುವಂಥ ಸಾಧ್ಯತೆಗಳಿದೆ. ಮತ್ತು ಅನೇಕ ಮಂದಿ ಘಟಾನುಘಟಿಗಳೇ ಸೇರಿಕೊಂಡು ಪ್ಲಾನ್ ಮಾಡಿ ಈ ಒಂದು ವಿಡಿಯೋವನ್ನು ವೈರಲ್ ಮಾಡಿಸಿದ್ರ ಅನ್ನೋ ಒಂದು ಶಂಕೆಯೂ ಕೂಡ ಮೂಡ್ತಿರುವಂಥದ್ದು. ಒಟ್ಟಿನಲ್ಲಿ ಪ್ರಕರಣದ ಇನ್ವೆಸ್ಟಿಗೇಷನ್ನ SIT ಮಾಡ್ತಿದೆ, ಅದರ ಈ ತನಿಖೆಯನ್ನು ಈಗಾಗಲೇ ಒಂದು ಕಡೆ BJP ನಾಯಕರು ಪ್ರಶ್ನಿಸುವಂಥ ಕೆಲಸವನ್ನು ಮಾಡ್ತಾರೆ, ಸರಿಯಾಗಿ ನಡೀತಿಲ್ಲ ಅಂತೇಳಿ. ಇದರ ನಡುವೆ ಈ ರೀತಿ ಆಡಿಯೋಗಳು ಬರ್ತಿರುವಂಥದ್ದು ಅದಕ್ಕೆಲ್ಲ ಒಂದು ಕಡೆ ನೇರವಾಗಿ ಸಾಕ್ಷಿಗಳಾಗಿ ಪರಿಗಣಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.